ORSL, ERZL, ವೀಟಾ ORS ಈ ತರ ಏನೇನೋ ಡಬ್ಬ ಹೆಸರಲ್ಲಿ ಹಾಕಿರ್ತಾರೆ. ORS ಬಗ್ಗೆ ಹೇಳಿದ್ದೆ, ಒಂದೆರಡು ವಿಡಿಯೋಸ್ ಮಾಡಿದ್ದೆ. ಪಾಪ ಡಾಕ್ಟರ್ ಶಿವರಂಜನಿ ಅನ್ನೋರು ಆಂಧ್ರದವರು ಒಬ್ಬರೇ ಫಸ್ಟ್ ಹೋರಾಟ ಸ್ಟಾರ್ಟ್ ಮಾಡಿ ಮೆಡಿಕಲ್ ಕಮ್ಯುನಿಟಿ ಸಪೋರ್ಟ್ ಇಂದ ORS ನ ಬ್ಯಾನ್ ಮಾಡಿಸಿದ್ರು. ಆ ORS ಕಂಪನಿದವ್ರು ಇದಾರಲ್ಲ ಪಾಪ 180 ಕೋಟಿ ಏನೋ ಲಾಸ್ ಆಗೋದಿತ್ತಂತೆ. ಅದಕ್ಕೆ ಆ 180 ಕೋಟಿ ಅವ್ರು ಲಾಸ್ ಮಾಡ್ಕೊಳ್ಳಾರ್ದಲ್ಲೇ ಆ ಏನು ORS ಡೂಪ್ಲಿಕೇಟ್ ORS ಇತ್ತಲ್ಲ ವಾಪಸ್ ERZL ಅನ್ನೋ ಹೆಸರಲ್ಲಿ ಡೂಪ್ಲಿಕೇಟ್ ORS ನ ವಾಪಸ್ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲಿ ಸಿಕ್ರು ಜ್ಯೂಸ್ ಅಂತಾನು ಅನ್ಕೊಂಡ್ ಕುಡಿಯಕ್ ಹೋಗ್ಬೇಡಿ. ನೀವು ಆರಾಮ್ ಇದ್ದವ್ರು ಆರಾಮ್ ಇಲ್ದಂಗ್ ಆಗ್ತೀರಾ ಅನ್ನೋ ಪಾಯಿಂಟ್. ಅನ್ನೆಸೆಸರಿ ಸಾಲ್ಟ್, ಅನ್ನೆಸೆಸರಿ ಶುಗರ್ ಕಂಟೆಂಟ್ ಅದರಲ್ಲಿ ಇದೆ. ನಾಟ್ ಈವನ್ ಗುಡ್ ಫಾರ್ ಯರ್ ಹೆಲ್ತ್. ORS ಅಂತ ಫಸ್ಟ್ ಆಫ್ ಆಲ್ ಅಲ್ವೇ ಅಲ್ಲ. ಅದು ORS ಅಂತಂದು ಏನು WHO ರೆಕಮೆಂಡೆಡ್ ಫಾರ್ಮುಲಾ ಇದೆಯಲ್ಲ ಅದರ ತದ್ದ ವಿರುದ್ಧ ಕೆಲಸ ಮಾಡುತ್ತೆ. ORS ಕೊಡೋದು ಬಾಡಿಲಿ ರಿಹೈಡ್ರೇಷನ್ ಆಗ್ಲಿ, ಡಿಹೈಡ್ರೇಟ್ ಆಗಿದ್ದಾರೆ, ಲೂಸ್ ಮೋಷನ್ ಆಗಿದೆ, ವಾಮಿಟಿಂಗ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತಂದ್ರೆ ಮೈಯಲ್ಲಿರುವಂತಹ ಉಪ್ಪಿನ ಅಂಶಗಳು ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಏನಿದಾವ ಅವೆಲ್ಲ ಹೋಗಿರುತ್ತೆ, ವಾಪಸ್ ಬರ್ಲಿ ಅಂತ WHO ರೆಕಮೆಂಡೆಡ್ ORS ಕೊಡ್ತಾರೆ. ಈ ORS ಅಲ್ಲೂ ಇರೋ ಕಾಯಿಲೆನ ವಾಮಿಟಿಂಗ್, ಡಿಸೆಂಟ್ರಿ, ಲೂಸ್ ಮೋಷನ್ ಅನ್ನ ಇನ್ನೂ ಜಾಸ್ತಿ ಮಾಡುವಂತಹ ಪದಾರ್ಥ ಡೂಪ್ಲಿಕೇಟ್ ORS ನ ಹೇಳ್ತಾ ಇರೋದು. ಕೊಂಡ್ಕೋಬೇಡಿ. ಪಾಪ ಅವ್ರು ಹೋರಾಡಿ ಗುದ್ದಾಡಿ ಡಾಕ್ಟರ್ಸ್ ಅಸೋಸಿಯೇಷನ್ ಕಡೆಯಿಂದ ಏನೇನ್ ಮಾಡಕ್ಕಾಗಿದೆನೋ, FSSAI ಕಡೆಯಿಂದ ಏನೇನ್ ಮಾಡಕ್ಕಾಗಿದೆನೋ ಮಾಡಿದ್ದಾರೆ. ಲೂಪ್ ಹೋಲ್ಸ್ ಕಂಡಿಡ್ಕೊಂಡು ನಮ್ ಜನ ದುಡ್ಡು ಮಾಡ್ಕೋತಾ ಇರೋದ್ರಿಂದ ಇದು ನಮ್ ಕೈಯಲ್ಲಿದೆ. ಖರೀದಿ ಮಾಡಬೇಡಿ ಅಷ್ಟೇ. ಒರಿಜಿನಲ್ ORS WHO ರೆಕಮೆಂಡೆಡ್ ಫಾರ್ಮುಲಾ ಪ್ಯಾಕೆಟ್, ಸ್ಯಾಚೆಸ್, ಲಿಕ್ವಿಡ್ಸ್ ಸಿಕ್ಕರೆ ತಗೊಳ್ಳಿ. ORSL, ERZL, ವೀಟಾ ORS ಈ ತರ ಏನೇನೋ ಡಬ್ಬ ಹೆಸರಲ್ಲಿ ಹಾಕಿರ್ತಾರೆ. ಅದನ್ನ ನೋಡಿದ್ರು ನೋಡ್ಲಿದಿರೋ ಸೈಡಿಗೆ ಸರ್ಕೊಳ್ಳಿ. ಡೂಪ್ಲಿಕೇಟ್ ಕುಡಿದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಿ.